ನನ್ನ ಹೆಸರು ಬಿ ಟಿ ಶ್ರೀನಿವಾಸ ಮೂರ್ತಿ ಅಂತ. ನಾನು ಪೊಲೀಸ್ ಇಲಾಖೆಗೆ ಸೇರಿ ಸುಮಾರು 23 ವರ್ಷ ಆಯಿತು. ನಾನು ಇಲಾಖೆಯಲ್ಲಿ ಜಾಸ್ತಿ ಕುಳಿತುಕೊಂಡು ಕೆಲಸ ಮಾಡೋದನ್ನೇ ಜಾಸ್ತಿ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಸುಮಾರು 1.5 ವರ್ಷದಿಂದ 2 ವರ್ಷದಿಂದ ನಾನು ಡೇ ಆ್ಯಂಡ್ ನೈಟ್ ಡ್ಯೂಟಿ ಮಾಡ್ತಾಯಿದ್ದೀನಿ. ಕುಳಿತುಕೊಂಡು ಹೆಚ್ಚಾಗಿ ನಾನು ಕುಳಿತುಕೊಂಡೇ ಕೆಲಸ ಮಾಡೋದ್ರಿಂದ ನನಗೆ ಶುಗರ್ನ ಅದು ರಿಮೂವ್ ಮಾಡೋಕ್ಕೋಸ್ಕರ ನಾನು ಈ ಖುಷಿ ಪ್ರಾಜೆಕ್ಟ್ಗೆ ನಾನು ಜಾಯ್ನ್ ಆಗಿದ್ದೀನಿ. ನಾನು ಖುಷಿ ಪ್ರಾಜೆಕ್ಟ್ ಜಾಯ್ನ್ ಆದಾಗ 82 kg ಇದ್ದೆ. ಈಗ ನಾನು 79 kg ಬಂದಿದ್ದೀನಿ ವಿತಿನ್ 2 ಮಂತ್ಸಲ್ಲಿ. ಮತ್ತು ಇದನ್ನು ಫುಡ್ಡು ಮತ್ತು ಇದರಿಂದ ಇದು ಮಾಡ್ತಾ ಇರೋವಂಥ ಫುಡ್ಡು ವ್ಯವಸ್ಥೆ ಚೆನ್ನಾಗಿದೆ. ಫಸ್ಟು ನಾವು ಫುಡ್ ವ್ಯವಸ್ಥೆಯಲ್ಲಿ ಫೈಬರ್ ಐಟಮ್ಸ್ ಫಸ್ಟು ನಾವು ತಗೊಳ್ತೀವಿ, ಆಮೇಲೆ ಪ್ರೋಟೀನ್ ಐಟಮ್ಸು, ಈ ಥರ ಫುಡ್ ವ್ಯವಸ್ಥೆ ಪ್ರತಿದಿನ ನಾವು ತಗೊಳ್ತಾ ಇರೋದ್ರಿಂದ ನನಗೆ ದೇಹದಲ್ಲಿ ಒಂದು ಸ್ವಲ್ಪ ಹಗುರ ಭಾವ ಮತ್ತು ಚೈತನ್ಯವಾಗಿ ಕೆಲಸ ಮಾಡಬೇಕು ಅನ್ನಿಸ್ತಾ ಇದೆ. ಇದರಿಂದ ನನ್ನ ಮನೆಯಲ್ಲಿ ನಮ್ಮ ಫ್ಯಾಮಿಲಿಗೂ ಸಹ ಇದೇ ಥರ ಫುಡ್ ವ್ಯವಸ್ಥೆ ನಾನು ಇದು ಮಾಡಿದ್ದೀನಿ. ಅವರು ಸಹ ಎಲ್ಲರೂ ಖುಷಿಯಾಗಿ ಮಕ್ಕಳು, ಮಿಸ್ಸಸ್ಸು, ತಂದೆ ತಾಯಿ ಇವರೆಲ್ಲ ಇದೇ ಥರ ನಾನೇನು ಫುಡ್ ವ್ಯವಸ್ಥೆ ತಗೊಳ್ತಾ ಇದ್ದೀನೋ ಅದೇ ರೀತಿ ಅವರು ತಗೊಳ್ತಾ ಇದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಆಪಲ್ ಸೈಡು ಮಿಲೇಗ ತಗೊಳೋದ್ರಿಂದ ನನಗೆ ಜಾಸ್ತಿ ಹಸು ಕಾಣಲ್ಲ. ಪ್ರೋಟೀನ್ ಐಟಮ್ಸ್ ತಗೊಳೋದ್ರಿಂದ ನನಗೆ ಜಾಸ್ತಿ ಬೇರೆ ಏನೇ ರೀತಿ ತೊಂದರೆ ಕಾಣ್ತಾ ಇಲ್ಲ ನನಗೆ. ನಾನು ಊಟ ಅದು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಆದಮೇಲೆ ಪ್ರತಿದಿನ 20 ನಿಮಿಷ ವಾಕಿಂಗ್ ಮಾಡ್ತೀನಿ. ಟಿಫನ್ಗಿಂತ ಮುಂಚೆ ಸೌತೆಕಾಯಿ ತಗೊತೀನಿ. ಅದಾದಮೇಲೆ ಕಾಳು ಐಟಮ್ಮು, ಈ ದೋಸೆ, ಇದೆಲ್ಲ ರಾಗಿ ಮತ್ತು 3-4 ಥರ ಕಾಳುಗಳನ್ನ ಮಿಕ್ಸ್ ಮಾಡಿ ಅದನ್ನ ರುಬ್ಬಿಟ್ಟು ಅದನ್ನು ದೋಸೆ ಟೈಪು ಹಾಕ್ಕೊಂಡು ಅದ್ರ ಜೊತೆಗೆ ಒಳ್ಳೆ ಈ ಪನ್ನೀರು ಮತ್ತು ಮಶ್ರೂಮು ಈ ಥರ ತರಕಾರಿ ಐಟಮ್ಸ್ ನಾನು ಫುಡ್ ತಗೊಳೋದ್ರಿಂದ ನಾನು ಭಾಳ ಹೆಲ್ಪ್ಫುಲ್ ಆಗ್ತಾಯಿದೆ. ಮತ್ತು ನಮ್ಮ ಫ್ಯಾಮಿಲಿನೂ ಅದನ್ನೇ ನಾನೇನು ಡಯಟ್ ಮಾಡ್ತಾಯಿದ್ದೀನೋ ಅವರು ಅದನ್ನೇ ಡಯಟ್ ಮಾಡ್ತಾ ಇರೋದ್ರಿಂದ ಅವರು ಒಂದು ಸ್ವಲ್ಪ ಆರೋಗ್ಯವಾಗಿ ಪ್ರತಿಯೊಬ್ಬರೂ ಚೆನ್ನಾಗಿದ್ದಾರೆ. ಅವರೆಲ್ಲ ಖುಷಿಯಾಗಿದ್ದಾರೆ. ನಾವು ಇದೇ ಥರ ಮಾಡಬೇಕು ಅಂತ ಅವರು ಇದು ಮಾಡ್ತಾಯಿದ್ದಾರೆ. ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಅದು ಖುಷಿ ಪ್ರಾಜೆಕ್ಟ್ಗೆ.